ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನ್ನ ಹೆಸರು ಪಂಡಿತ್ ಶ್ರೀನಿವಾಸ್. ನಾನು ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ನ ಸಂಸ್ಥಾಪಕರು. ನಮ್ಮ ಟ್ರಸ್ಟ್ JP ನಗರ ಬೆಂಗಳೂರಿನಲ್ಲಿ ಕಾರ್ಯನಿರತವಾಗಿದೆ. ಈ ದಿನ ನಾವು ಸರ್ಕಾರಿ ಶಾಲೆಗಳಿಗೆ ಕೊರಟಗೆರೆ ತಾಲೂಕಿನ 15 ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು 120 ಸರ್ಕಾರಿ ಕಿರಿಯ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದ್ದೇವೆ. ನಮ್ಮ ಮೂಲ ಉದ್ದೇಶ ಸರ್ಕಾರಿ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಅವರು ನಮ್ಮ ದೇಶದ ಆಸ್ತಿ ಆಗಲಿ ಅಂತ ನಮ್ಮ ಉದ್ದೇಶವಾಗಿದೆ. ಅವರು ತೀರಾ ಬಡವರು ಇರ್ತಾರೆ, ಬಡ ಕುಟುಂಬದಿಂದ ಬಂದಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಜ್ಞಾನಾರ್ಜನೆ ಅನುಕೂಲವಾಗಲಿ ಎಂದು ನಮ್ಮ ಉದ್ದೇಶ. ಇನ್ನೂ ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಇದೇ ರೀತಿ ಕರ್ನಾಟಕದ ಮೂಲೆ ಮೂಲೆಗಳ ತಾಲೂಕಿಗೆ ಹೋಗಿ ಭೇಟಿ ಕೊಟ್ಟು ಅವರಿಗೂ ಅನುದಾನ ಸಂಧಾನ ಸಹಾಯ ಮಾಡಬೇಕೆಂದು ನಮ್ಮ ಅನಿಸಿಕೆಯಾಗಿದೆ. ನಟರಾಜು ಸೇವಿರವರು ಈ ದಿನ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಅವರ ಪರವಾಗಿ ಆದ್ರೂ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಕಲಿಕಾ ಸಾಮಗ್ರಿಗಳು ಉಚಿತವಾಗಿ ಸಿಗ್ತಾ ಇದೆ. ಅದರಿಂದ ನಮ್ಮ ಶಾಲೆಯ ಗುಣಮಟ್ಟ ಹೆಚ್ಚುತ್ತೆ, ಮಕ್ಕಳು ಕಲಿಕೆಗೆ ಉತ್ತೇಜಿತರಾಗ್ತಾರೆ ಅನ್ನುವಂತ ಒಂದು ಸದುದ್ದೇಶವನ್ನು ಇಟ್ಕೊಂಡು ನನ್ನೆಲ್ಲಾ ವೃತ್ತಿ ಬಾಂಧವರು ಹಾಗೂ ಪೋಷಕರು ಇವತ್ತು ಬಂದಿರೋದು ರಜಾ ಆದ್ರೂ ಬಂದಿರೋದು ತುಂಬಾ ವಿಶೇಷ ಅಂತ ನಾನಾದ್ರೂ ಪರಿಭಾವಿಸ್ತಾ ಅವರಿಗೆ ಒಂದು ವಿಶೇಷವಾದಂತ ನಮಸ್ಕಾರಗಳನ್ನ ನನ್ನ ಕಡೆಯಿಂದ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಅಭಿನಂದನೀಯ ಚಪ್ಪಾಳೆಯ ನಡುವೆ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್, ಬಹುಶಃ ಈ 4 ಪದಗಳು ಬಹಳ ವಿಶಿಷ್ಟವಾದಂತ ಅರ್ಥವನ್ನ ಕೊಡ್ತಾ ಇವೆ. ಸತ್ಯ, ಸತ್ಯತೆ, ಸಂಸ್ಕೃತಿ, ನಾಗರಿಕತೆ, ಸ್ಪಿರಿಚುವಲ್ ಆಧ್ಯಾತ್ಮಿಕತೆ, ಟ್ರಸ್ಟ್ ನಂಬಿಕೆ. ಈ 4 ದಿಕ್ಕುಗಳಲ್ಲಿ ನಮಗೆ ಹೇಗೆ ನ್ಯೂಸ್ ಬರುತ್ತೋ ಹಾಗೆ ಈ 4 ಪದಗಳನ್ನು ಒಳಗೊಂಡು ಒಂದು ವಿಶಿಷ್ಟವಾದಂತಹ ಧಾರ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕ ಕೈಂಕರ್ಯವನ್ನು ಒಳಗೊಂಡಿರತಕ್ಕಂತ ಒಂದು ಕಳಕಳಿಯನ್ನು ಹೊಂದಿರುವಂತಹ ಒಂದು ವಿಶಿಷ್ಟವಾದಂತಹ ಟ್ರಸ್ಟ್ ನಮ್ಮ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಬೈರೇನಹಳ್ಳಿ, ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನ ಉಚಿತವಾಗಿ ನೀಡುವುದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಸಹ ಮೆರೆದಿರ್ತಕ್ಕಂಥ, ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸತ್ಯದ ಟ್ರಸ್ಟೇ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್. ಬಹಳಷ್ಟು ನಾವು ಕೇಳಿದ್ದೇವೆ, ಟ್ರಸ್ಟ್ಗ ಬೇರೆ ಬೇರೆ ದುಡ್ಡು ಬರುತ್ತೆ ಬಿಡು ಮಾಡ್ತಾರೆ ಅಂತ ಅನ್ಕೋತಾರೆ. ಆದರೆ ಇದು ತಮ್ಮ ಸಂಪಾದನೆಯಲ್ಲಿ ತಮ್ಮ ಕೌಟುಂಬಿಕವಾಗಿ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ವಿವಿಧ ಯೋಜನೆಗಳನ್ನ ರೂಪಿಸ್ಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸತ್ಯದ ಟ್ರಸ್ಟ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ನಿಮ್ಮೆಲ್ಲರ ಅಭಿನಂದನೀಯ ಚಪ್ಪಾಳೆಯೊಂದಿಗೆ ಈ ಒಂದು ಟ್ರಸ್ಟ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೀರಿ. ಆರಂಭವಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಕೋದಂಡರಾಮ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀನಿ.
ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ಮನವೂ ಕೂಡ ತುಂಬುತ್ತದೆ. ಮತ್ತೋರ್ವ ಸ್ವಯಂ ಹಾಗೆ ಮತ್ತೋರ್ವ ಶ್ರೀಯುತ ಶಿವ್ ಕಡೆ ಪ್ರಸಾರ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಾಧ್ಯಮ ಮಿತ್ರರು. ಕೊಡ್ತಾ ಇದ್ದೀವಿ. ಹಾಗೆ ಎಲ್ಲ ಶಾಲೆಯ STMC ಸಾಗಿಸ್ಕೊ ಬರ್ಬೇಕು ಅಂತ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತು. ಹಾಗಾಗಿ ಟೆಂಪೋ ಟ್ರಾವೆಲರ್ ಆಗಿರ್ತಕ್ಕಂಥ ಶ್ರೀಯುತ ರತ್ನಾಕಪುರದಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಬೈರೇನಹಳ್ಳಿ ವ್ಯಾಪ್ತಿಯ ಸರ್ ಅವರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಹನುಮಂತರಾಯಪ್ಪ ಅವರು ಎಲ್ಲ ಗಣ್ಯರು ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತ. ಶಿವನೇ ಈ ಬೈರೇನಹಳ್ಳಿಯಲ್ಲಿ ನೋಡಿ, ಭೈರವ ಅಂದ್ರೆ ಈಶ್ವರ, ಹನುಮಂತ, ರುದ್ರೇಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೆರೆದಿರತಕ್ಕಂಥ ಅತಿಥಿ ಅಭ್ಯಾಗತರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ನಮ್ಮ ಗುಣಶೀಲ ಮೇಡಮ್ ಅವರು, ಸಹಶಿಕ್ಷಕಿ ಮಾದೇನಹಳ್ಳಿ ತಾಂಡ ಅವ್ರಿಗೂ ಕೂಡ ಉತ್ತಮವಾದಂತಹ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಅಭಿನಂದನೀಯ ಚಪ್ಪಾಳೆಯ ನಡುವೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ ಮೇಡಮ್. ಶಿವನು ಭಿಕ್ಷಕ್ಕೆ ಬಂದು ನೀಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದು ನೀಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಇವನಂಥ ಚೆಲ್ವರಿಲ್ಲ ನೋಡುವಾರೆ.
ಎಲ್ಲ ಜನಕ ತೋಲ ತಾನೆ ಇನ್ನು ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಸೌಂಡ್ ಕೊಡ. ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ ಮುಂದೆ ಸಾಗಿ ಭರದಿ ಗುರಿಯ ಸೇರುವ, ಕೆಚ್ಚಿನಿಂದ ಮುಂದೆ ಸಾಗಿ ಭರದಿ ಗುರಿಯ ಸೇರುವ, ಧ್ಯೇಯ ಸೇವೆಯೆಂಬ ಯಜ್ಞದಲ್ಲಿ ಸಮಿದೆಯಂತೆ ಬುರಿಯುವ, ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ, ಸಲಿಲವಾಗಿ ಹರಿಯುವ, ಎಲೆಯ ಮೊರೆಯೊಳರಳಿ ನಗುವ ಸುಮನ ರಾಶಿ ಎಂಧದಿ, ಕಡಲ ಒಡಲೊಳುಕ್ಕಿ ಮೊರೆವ ಕೋಟಿ ಅಲೆಗಳಂಧದಿ, ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ, ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ, ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ, ಸೇವೆ ಎಂಬ ಯಜ್ಞದಲ್ಲಿ ಏರ್ಪಡಿಸಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಂಡಿತ್ ಶ್ರೀನಿವಾಸರವರು, ಹಾಗೆ ಶ್ರೀಮತಿ ರಶ್ಮಿ ಬಾಬುರವರೇ ಹಾಗೂ ಕುಮಾರಿ ಮೋನಿಶಾ ಎನ್ರವರೇ, ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಚಾಲಕರೇ, ಸಹವರ್ತಿಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ನನ್ನ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ BRP ಆಗಿರ್ತಕ್ಕಂತಹ ಕಾರ್ಯದರ್ಶಿ ನಮ್ಮ ಈಶ್ವರಯ್ಯನವರೇ, ಹಾಗೂ ಈ ಒಂದು ಶಾಲೆಯ ಮುಖ್ಯಸ್ಥರಾದಂತಹ ಯಶೋದಮ್ಮ ಮೇಡಮ್ನವರೇ, ಹಾಗೇನೆ ಈ ಒಂದು ವೇದಿಕೆಯಲ್ಲಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳ್ಬಿಟ್ಟು CRPಗಳಲ್ಲಿ ಕ್ರಿಯಾಶೀಲವಾದಂತಹ CRP ಅಂದರೆ ನಮ್ಮ ರುದ್ರೇಶ್ರವರು. ಯಾಕೆಂದರೆ 2 ಖಾತೆ ಇದೆ ಅವರಿಗೆ, ಅಲ್ಲಿ BD ಪುರನೂ ನೋಡ್ಕೋಬೇಕು, ಇಲ್ಲಿ ನೋಡ್ಕೋಬೇಕು. ಅವ್ರಿಗೆ 2-3 ಕೊಟ್ಟರು ಸಹ ಮಾಡ್ತಾರೆ. ಯಾಕೆಂದರೆ ನಾವು ಕಚೇರಿಯಿಂದ ಯಾವುದಾದ್ರೂ ಒಂದು ಸುತ್ತೋಲೆನೋ ಅಥವಾ ಏನಾದ್ರು ಒಂದು ದೂರವಾಣಿ ಮುಖಾಂತರ ಹೇಳಿದ್ರೆ ಸ್ಪಷ್ಟವಾಗಿ ಒಂದೇ ದಿನದಲ್ಲಿ ಒಂದೇ ಗಂಟೆಯಲ್ಲಿ ಮಾಹಿತಿ ಕೊಡ್ತಕ್ಕಂಥ ವ್ಯಕ್ತಿ. ನಿಜವಾಗ್ಲೂ ನನಗಂತೂ ಕಾರ್ಯ ಕ್ಷಮತೆ ತುಂಬ ಇಷ್ಟ ಆಗಿದೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಈ ಒಂದು ಸಂಬಂಧಪಟ್ಟಂಥ ಎಲ್ಲ ಪ್ರೋತ್ಸಾಹದಾಯಕ
ಸಂಚಾಲಕರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯಸ್ಥರೇ, ಹಾಗೇನೆ ಆ ಮುಖ್ಯಸ್ಥರೊಂದಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ಹಾಗೆ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪುಟಾಣಿ ಮಕ್ಕಳೇ, ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರೇ, ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಹಾಗೂ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ನಮ್ಮ ರಾಜಶೇಖರ್ ರವರೇ, ಗುಣಶೀಲಾ ಮೇಡಮ್ ರವರೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಈ ದಿನ ಇಲ್ಲೊಂದು ವಿನೂತನವಾದ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗ್ಲೂ ಸಹ ಇಂಥ ಕಾರ್ಯಕ್ರಮ ಅದು ನೋಡಿ ನಮ್ಮ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿ ದೇವಮೂಲೆಯಲ್ಲಿದೆ. ಈ ದೇವಮೂಲೆಯಲ್ಲಿ ನಮ್ಮ ಶ್ರೀನಿವಾಸ್ ಪಂಡಿತ್ರವರು ನಿಜವಾಗ್ಲೂ ಸಹ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಇದು ಎಲ್ಲ ಮೂಲೆಗೂ ವಿಸ್ತರಿಸಲಿ ಅಂತಕ್ಕಂಥದ್ದು ನನ್ನ ಆಶಯ. ಯಾಕೆಂದ್ರೆ ಈ ಒಂದು ಮೂಲೆಯಿಂದ ಪ್ರಾರಂಭ ಆಗಿ ಎಲ್ಲ ಮೂಲೆಗಳಿಗೂ ಈ ಒಂದು ಕಾರ್ಯಕ್ರಮ ವಿಸ್ತರಣೆ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಜೊತೆಗೆ ನಾವು ನಮ್ಮ ದೇಶ ರಕ್ಷಿಸೋದಕ್ಕೋಸ್ಕರ ಸೈನಿಕರಿಗೆ ತರಬೇತಿಯನ್ನು ಕೊಟ್ಟು ಶಸ್ತ್ರಾಸ್ತ್ರಗಳನ್ನು ಕೊಡ್ತೇವೆ. ಅವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾವು ದಾನ ಮಾಡಬೇಕಾದ್ರೆ ಯಾವ ಕ್ಷೇತ್ರಕ್ಕೆ ದಾನ ಮಾಡಿದ್ರೆ ಅದರಿಂದ ಮುಂದೆ ತುಂಬಾ ಅನುಕೂಲ ಆಗುತ್ತೆ, ನಮ್ಮ ದೇಶ ಉದ್ಧಾರ ಆಗುತ್ತೆ, ಸಮಾಜ ಉದ್ಧಾರ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಕೊಡಬೇಕು. ಯಾಕೆಂದ್ರೆ ದಾನ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ದಾನವನ್ನು ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಮುಖ್ಯ. ಅವರು ಆರಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರ ನಿಜವಾಗ್ಲೂ ಸಹ ತುಂಬಾ ಒಳ್ಳೆಯ ಕ್ಷೇತ್ರ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಮಕ್ಕಳಿಗೆ ಈ ಕಲಿಕಾ ಸಾಮಗ್ರಿಗಳು ಅಂತಕ್ಕಂಥ ಅಸ್ತ್ರವನ್ನ ನೀಡಿ, ಈ ಕಲಿಕಾ ಸಾಮಗ್ರಿಗಳು ವಿದ್ಯಾರ್ಥಿಗಳಿಗೆ ಅಸ್ತ್ರಗಳಿದ್ದಂಗೆ. ಈ ಅಸ್ತ್ರಗಳನ್ನ ಬಳಸಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ. ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳೋದ್ರ ಮುಖಾಂತರ ಭಾರತೀಯ ಶ್ರೇಷ್ಠ ನಾಗರಿಕರಾಗಿ ನಮ್ಮ ದೇಶದ ಪ್ರಗತಿಗೆ, ಅಭಿವೃದ್ಧಿಗೆ ನೀವೆಲ್ಲರೂ ಸಹ ಮುಖಾಂತರ ಇವರು ಉತ್ತಮ ಕ್ಷೇತ್ರವನ್ನ ಆಯ್ದುಕೊಂಡು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಷಯ ಆಗಿದೆ. ಯಾಕೆಂದ್ರೆ ಮಕ್ಕಳು ಈಗ ಬರ್ತಕ್ಕಂಥ ಅಕಾಡೆಮಿಕ್ ಇಯರ್ ಏನಿದೆ, ಶೈಕ್ಷಣಿಕ ವರ್ಷ, ಆ ವರ್ಷದಲ್ಲಿ ಈ ಎಲ್ಲಾ ಸಾಮಗ್ರಿಗಳನ್ನ, ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ನೋಟ್ಬುಕ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪೇಜನ್ನು ಸಹ ತುಂಬಾ ಉಪಯುಕ್ತವಾದವು, ಅವನ್ನ ತುಂಬಾ ಉಪಯುಕ್ತವಾಗಿ ಬಳಸ್ಕೊಬೇಕು. ಯಾವುದನ್ನು ಸಹ ಯಾವಾಗ ಮನುಷ್ಯ ಅದನ್ನ ವೇಸ್ಟ್ ಮಾಡಬಾರದು. ಯಾವುದು ಪುಕ್ಕಟ್ಟೆಯಾಗಿ ಬರುತ್ತೆ ಅದನ್ನ ವೇಸ್ಟ್ ಮಾಡಬಾರ್ದು. ಅದನ್ನು ಸದುಪಯೋಗ ಪಡಿಸ್ಕೊಂಡಾಗ ಕೊಟ್ಟಿರ್ತಕ್ಕಂಥವ್ರಿಗೂ ಸಹ ಅದೊಂದು ನೆಮ್ಮದಿ ಆಗುತ್ತೆ. ಅದರಿಂದ ಇಂಥ ಕಾರ್ಯಕ್ರಮಗಳು ತುಂಬಾ ಪ್ರಯೋಜನಕಾರಿಯಾಗಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನ ತರ್ತವೆ ಹಾಗೆ ಅಂತ ಹೇಳ್ಬಿಟ್ಟು ಈ ಒಂದು ಅತ್ಯುತ್ತಮ ಕಾರ್ಯವನ್ನ ಮಾಡಿರ್ತಕ್ಕಂತಹ ಈ ಒಂದು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಇಲಾಖೆಯ ಪರವಾಗಿ, ಆಗ ನನ್ನ ಶಿಕ್ಷಕ ವೃಂದದ ಪರವಾಗಿ ಅನಂತ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀನಿವಾಸ್ ಬಾಬು ಸರ್ ಅವರೇ, ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಆಗಮಿಸಿ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಅಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪ್ರಭಾರ ಹಾಗೂ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಹನುಮಂತರಾಯ ಪಾಸ್ಟರ್ ಅವರು, ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಇಲಾಖೆಯ, ನಮ್ಮ ಈ ಭಾಗದ BRP ಸರ್ ಅವರು, ಆತ್ಮೀಯ ಸ್ನೇಹಿತರಂತ ಅಭಿವೃದ್ಧಿ ಆಗಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಆದರೆ ದೇಶ ತಾನಾಗಿ ಅಭಿವೃದ್ಧಿ ಆಗ್ತದೆ. ಹಳ್ಳಿಗಳು ಅಭಿವೃದ್ಧಿ ಆದರೆ ದೇಶ ತಾನಾಗಿ ಅಭಿವೃದ್ಧಿ ಆಗ್ತದೆ. ಇಲ್ಲಿ ಅದು ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಬಹಳ ಸಂತೋಷಕರವಾದಂಥ ವಿಚಾರ. ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ ಮಕ್ಕಳಲ್ಲಿ, ತಂದೆ ತಾಯಿಗಳಲ್ಲಿ ಒಂದು ಭಾವನೆ ಬಂದಿದೆ, ಇಂಗ್ಲೀಷ್ ಕಲ್ತ್ರೆ ಮಾತ್ರ ನಮ್ಮ ಮಕ್ಕಳು ಏನೋ ಬುದ್ಧಿವಂತರಾಗ್ತಾರೆ ಹಾಗೆ ಹೀಗೆ ಅಂತ. ಅದಕ್ಕೆ ಒಂದು ಬಹಳ ಒಳ್ಳೆ ಉದಾಹರಣೆ ಅಂದರೆ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇದ್ದಂಥ ಒಂದು ಗೌರಿ ನಿಲಯ ಶಾಲೆ ಅಂತ ನಾನು ಓದಿದಂಥ ಶಾಲೆ. ಆ ಶಾಲೆ ಒಂದು 350-400 ಮಕ್ಕಳಿದ್ದಂಥ ಶಾಲೆ ಬರೀ 75 ಮಕ್ಳಿಗೆ ಬಂದ್ಬಿಡ್ತು. ಅಲ್ಲಿ ಒಂದೇ ಒಂದು ಇಂಗ್ಲೀಷ್ ಮೀಡಿಯಂ ಅಂತ ನಮ್ಮ ಇಲಾಖೆಯಿಂದ ಸ್ಟಾರ್ಟ್ ಮಾಡಿದ್ರು. ಈಗ ಮತ್ತೆ 350 ಹೋಗಿದೆ. ಯಾಕೆ ಅಂದರೆ ಅದೇನೋ ಒಂದು ಭಾವನೆ ಇದೆ. ಆದರೆ ನನಗೆ ಗೊತ್ತಿರ್ತಕ್ಕಂಥ ಭಾವನೆ, ಯಾರು ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಹೆಚ್ಚು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅವರು ಎಲ್ಲ ಭಾಷೆಯನ್ನು ಕಲಿಯಬಲ್ಲರು ಅಂತ ನಾನಾದರೂ ಅರ್ಥೈಸ್ಕೊಂಡಿದ್ದೀನಿ. ಯಾರು ಚೆನ್ನಾಗಿ ಮಾತೃಭಾಷೆಯನ್ನು ಬಲ್ಲವರಾಗ್ತಾರೆ ಅವರು ಇತರ ಭಾಷೆಗಳನ್ನು ಅಷ್ಟೇ ಪ್ರಭಾವದಿಂದ ಅಷ್ಟೇ ಚೆನ್ನಾಗಿ ಕಲಿತಾರೆ. ಬಹಳ ಈ ಒಂದು ಮನೋಭಾವನೆ ಬಂದ್ಬಿಟ್ಟು ಈ ಹೆಚ್ಚು ಸ್ವಲ್ಪ ಏನೋ ಮಧ್ಯಮ ವರ್ಗದವರಾದ್ರಿ,
ಸ್ವಲ್ಪ ಏನೋ ಒಂದು ಸ್ವಲ್ಪ ಆದಾಯ ಗಳಿಸಿದಂಥ ಬರ್ತದೆ ಅಂದರೆ ಅವರು ತಮ್ಮೆಲ್ಲ ಆದಾಯಗಳನ್ನು ಮಕ್ಕಳು ಕಲಿಕೆಗೆ ಆಗ್ಲಪ್ಪ ನಮ್ದೇನಾರ ಆಗಲಿ ಅಂತ ಹೇಳ್ಬಿಟ್ಟು ಈ ಹೆಚ್ಚು ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾರೆ. ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಬಡ ಮಕ್ಕಳಾಗಿರ್ತಾರೆ. ಅವರು ಸೌಲಭ್ಯಗಳನ್ನು ಕೆಲವೊಮ್ಮೆ ವಂಚಿತರಾಗಿರ್ತಾರೆ. ಕೆಲವೊಂದು ಸೌಲಭ್ಯಗಳು ಅವರು ಸಕಾಲಕ್ಕೆ ತಲುಪೋದಿಲ್ಲ. ಅಂಥ ಮಕ್ಕಳಿಗೆ ಕೆಲವೊಂದು ಕಲಿಕೆಯಲ್ಲಿ ಹಿನ್ನಡೆ ಆಗೋಂಥ ಸಾಧ್ಯತೆ ಇರ್ತದೆ. ಇಂಥ ಒಂದು ಆಯ್ಕೆಯನ್ನು ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡ್ಕೊಂಡಿರೋದು ಈ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ನವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮಗಳು ಯಾವಾಗಲೂ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ಇದು ನಡೀತಾ ಇರಬೇಕು. ಎಲ್ಲಿ ಯಾವ ವರ್ಗ ವೀಕ್ ಇದೆ ಆ ವರ್ಗವನ್ನು ಸಬಲವನ್ನಾಗಿ ಮಾಡಿರ್ತಕ್ಕಂಥ ಗುರಿ ದೇಶ ಇಟ್ಕೊಂಡಿರ್ತಕ್ಕಂಥ ಅವರಿಗೆ ನಾನು ಮತ್ತೊಮ್ಮೆ ಹೊಂದಿಸ್ತೀನಿ. ಈ ಕಾರ್ಯಕ್ರಮಗಳು ನಮ್ಮ ಹನುಮಂತರಾಯಪ್ಪ ಸರ್ ಹೇಳ್ದಂಗೆ ಈ ದೇವಮೂಲೆಯಲ್ಲಿ ಸ್ಟಾರ್ಟ್ ಆಗಿದೆ. ಇದು ನಮ್ಮ ತಾಲೂಕಿಗೆ ಎಲ್ಲ ಕ್ಲಸ್ಟರ್ಗಳಿಗೂ ಸೇರ್ಕೊಳ್ಳಿ. ನಮ್ಮ ಮಕ್ಕಳ ಕಲಿಕೆಗೆ ಅವರು ಈ ನೀಡ್ತಿರ್ತಕ್ಕಂಥ ಈ ಸಹಕಾರಕ್ಕೆ, ಅವರ ಹಂಬಲಕ್ಕೆ ನಮ್ಮ ಬೆಂಬಲವೂ ಸಹ ಸದಾ ಇದ್ದೇ ಇರ್ತದೆ. ಅವರ ಈ ಸಹಕಾರಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಅವರ ಮಾಡ್ತಿರ್ತಕ್ಕಂಥ ಈ ಶ್ಲಾಘನೀಯ ಕೆಲಸಕ್ಕೆ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ. ಈ ದಿನ ನಾವೆಲ್ಲರೂ ಕೂಡ ಒಂದು ಸುಸಂದರ್ಭದಲ್ಲಿ ಸಾಕ್ಷೀಭೂತರಾಗಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ರಿಜಿಸ್ಟರ್ಡ್ JP ನಗರ ಬೆಂಗಳೂರು ಇವರು ಒಂದು ಉತ್ತಮವಾದಂಥ ಬಹುಶಃ ಪ್ರಾಸ್ತಾವಿಕ ನುಡಿಗಳಲ್ಲಿ ಶ್ರೀನಿವಾಸ್ ಸರ್ ಹೇಳಿದಂಥ ಮಾತುಗಳನ್ನೇ ನಾವು ಮತ್ತೊಮ್ಮೆ ಇಲ್ಲಿ ನಿಮ್ಮ ಮುಂದೆ ಅರ್ಹಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಟ್ರಸ್ಟಿನ ಸಂಸ್ಥಾಪಕರಾಗಿರ್ತಕ್ಕಂಥ ಪಂಡಿತ್ ಶ್ರೀನಿವಾಸ್ ಸರ್ ಅವರೇ, ಹಾಗೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಬಾಬು ಸಹೋದರಿ ಅವರೇ, 24 ತೆಗೆಯುವಷ್ಟು ಜ್ಞಾನವನ್ನ ನನ್ನ ಸರ್ಕಾರಿ ಶಾಲೆಯ ಶಿಕ್ಷಕರು ಅಲ್ಲಿಯ ವಾತಾವರಣ ಕಲಿಸ್ಕೊಟ್ಟಿದೆ. ಆ ಮೂಲಕ ನಾನು ಈ ಜೀವನದಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತಕ್ಕಂಥ ಒಂದು ಆಶಾವಾದವನ್ನ ಇಟ್ಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಿರ್ಮಾಣ ಆಗ್ತದೆ. ಯಾಕೆಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮಕ್ಕಳಿಗೆ ಬೈ ಹಾರ್ಟ್ ಓಡಿಸಲ್ಲ, ಮಕ್ಕಿ ಹೇಳ್ಸಲ್ಲ. ನಾವೇನಾದ್ರೂ ಒಂದು ಅರ್ಥೈಸ್ಬೇಕು ಅಂತಂದ್ರೆ ಅವನಿಗೆ ಎಲ್ಲ ರೀತಿಯ ಕೌಶಲ್ಯಗಳ ಮೂಲಕ ಅವನಿಗೆ ಜ್ಞಾನವನ್ನ ಕಟ್ಕೊಡೋ ಅಂತ ಒಂದು ಸಂದರ್ಭಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಏನು ಇವತ್ತು ನೋಡಿ, ಸಮಾಜದಲ್ಲಿ ಯಾರಿಗೆ ಸಹಾಯದ ಅವಶ್ಯಕತೆ ಇರ್ತದೆ ಅಂಥವ್ರಿಗೆ ಮಾಡಿದಂತ ಸಹಾಯ ಆ ವ್ಯಕ್ತಿಯ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಸ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಟ್ರಸ್ಟ್ ಅಂತ ಉತ್ತಮ ಕಾರ್ಯಗಳನ್ನ ಮಾಡ್ತಾ ಇದೆ. ಆ ಭಗವಂತ ಇನ್ನು ಹೆಚ್ಚೆಚ್ಚು ಅವರಿಗೆ ಒಂದು ಅನುಕೂಲಗಳನ್ನ ಮಾಡ್ಲಿ, ಇನ್ನು ಹೆಚ್ಚು ಸಹಾಯ ಮಾಡುವಂತ ಶಕ್ತಿಯನ್ನ ಕರುಣಿಸ್ಲಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ನನಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಟ್ರಸ್ಟಿನ ಸದಸ್ಯರುಗಳೇ ಮತ್ತೆ ಎಲ್ಲ ಪದಾಧಿಕಾರಿಗಳೇ, ಹಾಗೆ ನಮ್ಮ ಬೈರನಹಳ್ಳಿ ಕ್ಲಸ್ಟರ್ನ ಎಲ್ಲ 14 ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮತ್ತೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಪುಟಾಣಿ ಮಕ್ಕಳೇ ಹಾಗೂ ಬೈರನಹಳ್ಳಿಯ ಎಲ್ಲ ಗ್ರಾಮಸ್ಥರೇ, ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಈ ಕಾರ್ಯಕ್ರಮ ನಮ್ಮ ಬೈರನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ನಡೆಯಬೇಕು ಅಂತ ಹೇಳಿ ಇದನ್ನ ಒಂದು 6 ತಿಂಗಳ ಹಿಂದೆ ನಾವು ನಮ್ಮ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಈ ಸಿದ್ಧಲಿಂಗಯ್ಯನ ಪಾಳ್ಯ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಕಾವ್ಯ ಮೇಡಮ್ ಅವರು ನಾವು ಈ ತರ ಒಂದು ಇದೆ ಸರ್ ಅಂತ ಒಂದು ಪ್ರಸ್ತಾವನೆಯನ್ನು ನಮಗೆ ಕೊಟ್ಟರು. ಅದನ್ನ ನಾವು ಎಲ್ಲ ಶಾಲೆಗಳಿಗೂ ಇದನ್ನ ಪಸರಿಸಿ ಆ ಎಲ್ಲ ಶಾಲೆಗಳವರು ಇದಕ್ಕೆ ಒಂದು ನಾವು ಸಹ ಈ ರೀತಿ ಒಂದು ಪ್ರಯೋಜನವನ್ನು ನಮ್ಮ ಮಕ್ಕಳಿಗೆ ಪಡ್ಕೊಳ್ಳೋಣ ಸಹ ಅಂತ ಹೇಳ್ಬಿಟ್ಟು ಹೇಳಿದ್ರಿಂದ ಇದನ್ನ ಒಂದು ಅವಕಾಶವನ್ನು ಬಳಸಿಕೊಂಡು ಅವರಲ್ಲಿ ಒಂದು ಮನವಿಯನ್ನ ಸಲ್ಲಿಸಿದ್ವಿ.
ಆ ಮನವಿಗೆ ಹೋಗೊಟ್ಟು ಈ ಗಡಿನಾಡಿನ ಭಾಗದಲ್ಲಿ ಇರ್ತಕ್ಕಂಥ ಅದರಲ್ಲೂ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಈ ರೀತಿಯ ಒಂದು ಉಚಿತವಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನ ನೀಡ್ತಾ ಇರ್ತಕ್ಕಂಥ ಒಂದು ಧ್ಯೇಯೋದ್ದೇಶವನ್ನು ಹೊಂದಿರತಕ್ಕಂಥ ಈ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಅವರು ಇನ್ನೂ ಸಹ ಇದೇ ರೀತಿಯ ಮುಂದಿನ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೆಯೋದಕ್ಕೆ ಅವರ ಸಂಸ್ಕೃತಿಯ ಸ್ಪಿರಿಚುವಲ್ ಟ್ರಸ್ಟ್ ಅವರ ಆ ಸಂಘದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, SDMC ಅವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕಿಯರೇ ಹಾಗೂ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಸಿಬ್ಬಂದಿಗಳೇ, ಪ್ರೀತಿಯ ಮಕ್ಕಳೇ, ಗ್ರಾಮಸ್ಥರೇ ಹಾಗೂ ಸಾರ್ವಜನಿಕರೇ, ಈ ದಿನ ಒಂದು ಒಳ್ಳೆ ಕೆಲಸ ನಮ್ಮೂರಲ್ಲಿ ಆಗ್ತಾ ಇದೆ. ನಮ್ಮ ಶಾಲೆಯ ನಮ್ಮ ಈ ಬೈರಹಳ್ಳಿ ಕ್ಲಸ್ಟರ್ನಲ್ಲಿ ಆಗ್ತಾ ಇದೆ. ಬಹಳ ಸಂತೋಷ. ಮಕ್ಕಳೆಲ್ಲ ಆಗಲೇ ಹಸ್ಕೊಂಡಿದ್ದಾರೆ, ಕಾರ್ಯಕ್ರಮ ನೋಡಬೇಕು ಅನ್ನೋಷ್ಟೆಲ್ಲ ಕಾರ್ಯಕ್ರಮ ಮುಕ್ತಾಯದ ಹಂತದಲ್ಲಿದೆ. ನಾನು ಹೇಳೋ ಮಾತನ್ನ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ದಯವಿಟ್ಟು ಮಾಧ್ಯಮದಲ್ಲಿ ಓದುವಂಥದ್ದು ಒಂದು ಸರ್ ಅಲ್ಲಿ ತುಂಬ ಚೆನ್ನಾಗಿ ಹೇಳಿದಾರಲ್ಲ. ಮಾತೃಭಾಷೆ ಅನ್ನೋದು ಬಹಳ ಅದು ಹೃದಯದ ಭಾಷೆ. ಅದನ್ನು ಯಾರು ಚೆನ್ನಾಗಿ ಕಲಿತಾರೋ ಅವರು ಯಾವುದೇ ಭಾಷೆಯನ್ನು ಕೂಡ ಕರಗತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗೇನಾಗಿದೆ ಅಂದರೆ ಮಕ್ಕಳಿಗೆ ಕನ್ನಡನೂ ಬರ್ತಾ ಇಲ್ಲ, ಇಂಗ್ಲೀಷು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ, ಅಲ್ಲ ಅರ್ಧ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕನ್ನಡವನ್ನು ಫಸ್ಟ್ ಚೆನ್ನಾಗಿ ಕಲಿಯೋಣ. ಅಟ್ಲೀಸ್ಟ್ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸೋಣ. ನಂತರ ಹೈಸ್ಕೂಲಲ್ಲಿ ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಸೇರ್ಕೊಳ್ಳೋಣ, ತೊಂದರೆ ಇಲ್ಲ. ಆಗ ನೀವು ಎರಡನ್ನೂ. ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ನೆರೆದಿರ್ತಕ್ಕಂಥ ವೇದಿಕೆ ಮೇಲೆ ಆಸನ್ನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತ. ಹಾಗೂ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ನಾವು 2018ನೇ ಇಸ್ವಿನಲ್ಲಿ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಅಂತ ಸಾಮಾಜಿಕ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವುದಾಗಿದೆ. ಇದರಿಂದ ಮಕ್ಕಳು ಬಡ ಕುಟುಂಬದವರು ಇರ್ತಾರೆ, ದೀನದಲಿತರಿರ್ತಾರೆ, ಅವ್ರಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಜ್ಞಾನಾರ್ಜನೆಗೆ ಸಹಾಯವಾಗಲೆಂದು ನಮ್ಮ ಮೂಲ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಈವರೆಗೆ ನಮ್ಮಲ್ಲಿ 120 ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾಗಳು ವ್ಯಾಪ್ತಿಯಲ್ಲಿವೆ. ನಮ್ಮ ಮೂಲ ಉದ್ದೇಶ ಇಷ್ಟೇನೆ ಇರೋದು. ಮಕ್ಕಳು 4 ಅಕ್ಷರ ಕಲಿತು ನಮ್ಮ ದೇಶದ ಸತ್ಪ್ರಜೆಗಳಾಗಿ ಬಾಳಿ ಬದುಕಲಿ, ಮತ್ತೊಬ್ಬರಿಗೆ ಅವರ ಉದ್ದೇಶ, ಅವರ ಅನಿಸಿಕೆ, ಅವರ ಧ್ಯೇಯ ಮತ್ತೊಬ್ಬರಿಗೆ ಅನ್ವಯವಾಗುವಂತೆ ಅವರು ಬಾಳಿ ಬದುಕಲೆಂದು ನಮ್ಮ ಮೂಲ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಕೊರಟಗೆರೆ ತಾಲೂಕಿನ 15 ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಬೆಂಗಳೂರಿನಿಂದ ತಂದು ಇಲ್ಲಿ ವಿತರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದಂತ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅಧಿಕಾರಿಗಳು ಕೊರಟಗೆರೆ ತಾಲೂಕು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅವರು ಅನುಪಸ್ಥಿತಿಯಲ್ಲಿ ನಮಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಹನುಮಂತರಾಯಪ್ಪ ಸರ್ ಅವರು, ರಾಮೇಗೌಡರು, ಈಶ್ವರಯ್ಯ ಸರ್ ಅವರು, ಯಶೋಧ ಮೇಡಮ್, ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ರುದ್ರಯ್ಯ ಸರ್ ಅವರು, CRP ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ದಿನಗಳಿಂದ ಶ್ರಮಿಸಿದ್ದಾರೆ. ಅವರೆಲ್ಲರ ಸಂಘಟನೆಯ ಫಲವಾಗಿ ನಾವಿವತ್ತು ಬೈರಹಳ್ಳಿಯಲ್ಲಿ ಸೇರಿಕೊಂಡು ಭೈರವನ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾದಂತ ಕಲಿಕಾ ಸಾಮಗ್ರಿಗಳ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ. ಅಧ್ಯಕ್ಷ ಕಡೆಯಿಂದ ನಮ್ಮ ಗೌರವ ಸಮರ್ಪಣೆ ಅವರಿಗೆ ನಿಮ್ಮೆಲ್ಲರ ಜೋರಾದಂತ ಚಪ್ಪಾಳೆಯನ್ನ ನಿರೀಕ್ಷೆ ಮಾಡ್ತೇವೆ. ಇನ್ನೇನು ಕೇಳಲ್ಲ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಚಪ್ಪಾಳೆ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಅಭ್ಯುದಯಕ್ಕಾಗಿ, BP ಶುಗರ್ 2 ಬರದೇ ಇರೋದಕ್ಕೋಸ್ಕರ ಚಪ್ಪಾಳೆ
ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅಭಿನಂದನೆಯ ಯಶೋಧ ಮೇಡಮ್, ಈ ಶಾಲೆಯ ಮುಖ್ಯ ಶಿಕ್ಷಕಿಯರು, ಮಕ್ಕಳ ಮತ್ತು ನಮ್ಮ ಇಲಾಖೆಯ ನಮ್ಮ ಶಿಕ್ಷಕರುಗಳಿಗೆ ಸೂಕ್ತವಾದಂತಹ ಶೈಕ್ಷಣಿಕ ಮಾರ್ಗದರ್ಶನವನ್ನು ಸಹ ಪಡ್ಕೊಂಡು ಉತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಭದ್ರಯ್ಯ ಸರ್ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಯಶೋಧ ಮೇಡಮ್ ಆದ್ಮೇಲೆ ಈಗ ಈ ಶಾಲೆಯ ಚುಕ್ಕಾಣಿಯನ್ನು ಹಿಡಿಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶ್ರಮಿಸಿದ ಸಹೋದ್ಯೋಗಿ ಬಂಧುಗಳಿಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿಕೊಂಡು ಒಬ್ಬ ಮಹಿಳೆಯಾಗಿ ಗುರುತರ ಜವಾಬ್ದಾರಿಯನ್ನ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥ ನೋಡಿ ಯಶೋಧ ಮೇಡಮ್ಗೆ ಅವರು ನೇಮ್ ಪ್ಲೇಟ್ಸ್ ಸರ್. ಗಂಗಾಧರ ಇಲ್ಲ ಅಂದ್ರೆ ವೆಂಕಟೇಗೌಡರು KM. ಬೆಳಗಿನಿಂದ ಗಂಗಾಧರಯ್ಯ ಸರ್ ಅವರು, ವೆಂಕಟೇಗೌಡರು, ಸಂಜೀವರ ಸರ್ಕಾರಿ ಶಾಲಾ ಶಿಕ್ಷಕಿಯರು ಅಂದ್ರೆ ವಿಭಿನ್ನ ಪ್ರತಿಭೆಯನ್ನು ಉಳ್ಳಂತವರು, ಪರೀಕ್ಷೆ ಪಾಸ್ ಮಾಡಿ ಬಂದಂತವರು. ಗಂಗಾಧರಯ್ಯ ಇದ್ದಾರೆ ಸರ್, ಆ ಕಡೆಯಿಂದ 3ನೇ ಸರ್. ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಅಂತ ಹೇಳಿ ಕೋರ್ತೇನೆ. ಓಕೆ, ಬನ್ನಿ ಸರ್. ಲಕ್ಷ್ಮೀಪತಿ ಅವರು ಇಲ್ಲಿದ್ದಾರೆ ಸರ್, ಹತ್ರನೇ ದುಡ್ಡಿರೋದು ಸರ್. ನಿಮ್ ತಾಲೂಕಲ್ಲಿ ಯಾರು ಬಡವರು ಇರಬಾರ್ದು ಸರ್, ಎಲ್ರಿಗೂ ಒಂದಷ್ಟು ದಾನ ಮಾಡಿ. ಎಸ್, ಓಕೆ. ಇವರೇ ಓಕೆ. ಮನೆಯಲ್ಲಿರುವಂತ ಮಕ್ಕಳು ನೆನಪೇ ಇರುತ್ತೆ. ಹೌದು, ಉಮೇಶ್ ವೇದಿಕೆ ಮತ್ತೆ ಗುಣಶೀಲ ಮೇಡಮ್ ಕೂಡ ಇದ್ದಾರೆ. ಧರ್ಮೇಂದ್ರ ಹೆಸರು ನಾನು ಇದ್ದಾರೆ. ಚಿಕ್ಕಮಣ್ಣಿ ಲಾಸ್ಟ್ ಅಲ್ಲಿ ಇದ್ದಾರೆ ನೋಡಿ ಸರ್. ಅವ್ರ ಪಕ್ಕದಲ್ಲಿರೋರು ಗುಣಶೀಲ ಮೇಡಮ್. ನಮ್ಮ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತ ಅವ್ರನ್ನ ಉಮಾದೇವಿ ಮೇಡಮ್ ಎಲ್ಲಿದ್ದಾರೆ? ಉಮಾದೇವಿ ಮೇಡಮ್ ಬನ್ನಿ. ಬೇಗ ಅರಿಯಪ್ಪ. ಗುಣಶೀಲ ಮೇಡಮ್ ಅವರು ಆತ್ಮೀಯವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೆಸರನ್ನು ಕೂಡ ಕವರ್ ಮೇಲೆ ಶ್ರಮಿಸಿದ್ದಾರೆ. ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್ ಮೇಡಮ್ ಫೋಟೋಗೆ ಮೇಡಮ್ ಅವರು ಕಂಪ್ಯೂಟರ್ ಆಟೋ ಕಾರ್ಡ್ ಕೋರ್ಸ್ ಅನ್ನು ಮಾಡುತ್ತಾರೆ. ಕಂಪ್ಯೂಟರ್ ಆಟೋ ಕಾರ್ಡ್ ಕೋರ್ಸ್ ಅನ್ನ ಉಚಿತವಾಗಿ ಬೇರೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಈಗ ಆಲ್ರೆಡಿ ಸುಮಾರು 127 ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಅದರ ಅಲ್ಲದೆ 11 ಜನ ವಿಧವೆಯರಿಗೆ ಪ್ರತಿ ತಿಂಗಳು ಕೂಡ ಮಾಸಾಸನವನ್ನು ಸಹ ಅವರು ಕೊಡ್ತಾ ಇದ್ದಾರೆ. 200 ಬಡ ಕುಟುಂಬಗಳಿಗೆ ಸಹಕಾರಕ್ಕಾಗಿ ಈಗ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಗುರುಗಳಾದಂತಹ ಶ್ರೀಯುತ ಪಂಡಿತ್ ಶ್ರೀನಿವಾಸ್ ಸರ್ ಅವರು BCom MBA ಪದವೀಧರರು. ಪ್ರಸ್ತುತ ಭಾರತ ಇತಿಹಾಸ ಅನುಸಂಧಾನ ಪರಿಷತ್ ಕಳೆದ 14 ವರ್ಷಗಳಿಂದ ಒಂದೇ ಹೊತ್ತು ಊಟವನ್ನು ಮಾಡಿ ತಮ್ಮ ಆರೋಗ್ಯವನ್ನ ಸುಸ್ಥಿರವಾಗಿ ಜೋರಾದಂತ ಒಂದು ನಿಮಿಷ ಹಾಗೆ ಈ ಕಡೆ ನೋಡಿ. ಅಲ್ಲ ಸವನ್ಶೇಖರ ಓಕೆ. ಸೊಣ್ಣಪ್ಪ ಅವರು, ಧರಣೀಶ್ ಅವರು, ಪ್ರಕಾಶ್ ಅವರು, ಮಂಗಳಮ್ಮ ಅವರು, ರಜನಿ ಅವರು, ಕುಮಾರಿ ಎಲ್ಲರೂ ಕೂಡ ಇಲ್ಲಿ ಹಾಜರಿದ್ದಾರೆ. ಇವರೆಲ್ಲರ ಸೇವೆ ನಮ್ಮ ಟ್ರಸ್ಟ್ ನಲ್ಲಿ ಅತ್ಯಮೂಲ್ಯ ತಲುಪಿಸುವಷ್ಟರಲ್ಲಿ ಎಷ್ಟೊಂದು ಶ್ರಮ ಇರುತ್ತೆ. ಹಾಗಾಗಿ ತಾವು ಅನ್ಕೋತೀವಿ ಏನ್ ಮಹಾ ಅಂತ, ಆ ಕೆಲಸ ಮಾಡಿದವ್ರಿಗೆ ಅದರ ಅನುಭವ ಇರುತ್ತೆ ಅಂತ ಹೇಳ್ತಾ ದಯಮಾಡಿ ನಿಮ್ಮೆಲ್ಲರ ಸೇವೆ ನಮ್ಮ ಟ್ರಸ್ಟ್ಗೆ ಇದೇ ತರ ಮುಂದುವರಿತಾ ಇರಲಿ. ನಿಮ್ಮೆಲ್ಲರ
ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನಿಮ್ಗೆಲ್ರಿಗೂ ಆಯಸ್ಸು ಆರೋಗ್ಯವನ್ನ ಕರುಣಿಸಿ ಆ ಭೈರನಹಳ್ಳಿ ಭೈರವ ಹೆಚ್ಚು ಉತ್ಸಾಹಭರಿತರನ್ನಾಗಿ ಮಾಡಿ ನಿಮ್ಮೆಲ್ಲರ ಆರೋಗ್ಯವನ್ನ ಸುಸ್ಥಿರವಾಗಿ ಇಟ್ಟು ಇದೇ ತರ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಸೇವೆಯನ್ನು ಮಾಡುವಂತ ಕೈಂಕರ್ಯವನ್ನ ಮುಂದುವರಿಸಬೇಕು ಅಂತ ಹೇಳಿ ಕೋರ್ತಾ, ನಟೇಶ್ ಇದ್ದಾರೆ ನೋಡಿ, ಸಣ್ಣಪ್ಪ ಅವರು ಇದ್ದಾರೆ. ಗುರುಗಳೇ ಹಿಂದೆ ಬಂದ್ಬಿಡಿ ಗುರುಗಳೇ ಬೇಗ. ಓಕೆ. ನಮ್ಮ ಗುರುಗಳ ಪೂರ್ವ ಸಿದ್ಧತೆ, ಅವ್ರ ಬ್ಯಾನ್ ಹೆಸರಿರುತ್ತೆ, ಅವ್ರ ಫೋಟೋ ಹಾಕಿ ಸಿಗುವುದು. ಸರ್ವರು ಕೂಡ ಬಂದಾಗ ಮಾತ್ರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ. ಇಲ್ಲಿ ಇರ್ತಕ್ಕಂಥ ಪುಟಾಣಿ ಮಕ್ಕಳಿಂದ ಹಿಡಿದು ಹೊರಗಡೆ ನೋಡ್ತಕ್ಕಂಥ ಎಲ್ಲ ಪೋಷಕರ ಬಂಧುಗಳು, ನಮ್ಮೆಲ್ಲ ಶಿವ ಅವರು ಸಹ ಜೋರಾದಂತ ಚಪ್ಪಾಳೆ. ನಮ್ಮನ್ನು ನೋಡಿ ನನ್ನ ಲಕ್ಷ್ಮೀಪತಿ ಸರ್ ಅವರಿಗೆ ತುಂಬಾ ಉತ್ಸಾಹ. ಅವ್ರನ್ನ ನೋಡಿ ಕಲಿಬೇಕು, ಸದಾ ನಗುಮುಖ. ಅದಕ್ಕೆ ಅವ್ರಿಗೆ ಲಕ್ಷ್ಮೀಪತಿ ಅಂತ ಹೆಸರಿಟ್ಟವ್ರೆ ಅಲ್ವಾ? ಸದಾ ಶಿವ. ಓಕೆ ಮೇಡಮ್, ಎಲ್ಲ ಮುಚ್ಚಿಬಿಟ್ಟು ಯಾರಿಗಾರ ಕೊಟ್ಟುಬಿಡಿ. ಇದು ಬರೀ ಕ್ಲಿಕ್ ಮಾಡಿದ್ರೆ ಒಂದೊಂದು ಫೋಟೋ. ಸರ್ ಪರಶುರಾಮ್ ಅವರ RB ಪರಶುರಾಮ್ ಫೋಟೋ ಸರಿ ಸರಿ, ಅದು ಇನ್ನೊಂದು ಹೆಸರು ಹೇಳ್ತಿದ್ದಾರೆ, ಕರೀಲ. ಓಕೆ. TT ರಾಜು ಸರ್ ಅವರು ದಯಮಾಡಿ. ನಮ್ಮ ರಾಜು ಸರ್ ಅವರು ಮತ್ತೆ ನಮ್ಮನ್ನೆಲ್ಲ ಚಂದನ ವಾಹಿನಿಯಲ್ಲಿ ಬಹಳ ಚಂದವಾಗಿ ತೋರಿಸುವಂತ ಅರುಣ ಸರ್ ಅವರು. ಅರುಣ ಸೂರ್ಯೋದಯ ಅಲ್ವಾ, ಶುಭೋದಯ ಕರ್ನಾಟಕದಲ್ಲಿ ನಮ್ಮನ್ನೆಲ್ಲರನ್ನ ತುಂಬಾ ಚೆನ್ನಾಗಿ ಅತ್ಯಂತ ಯಶಸ್ವಿಯಾದಂತ ಕಾರ್ಯಕ್ರಮ ಚಂದನ ವಾಹಿನಿಯಲ್ಲಿ ಮಾತ್ರ ಬರೋದು. ತಟ್ಟಂತ ಹೇಳಿ ಕಾರ್ಯಕ್ರಮ ಜನರಲ್ ನಾಲೆಡ್ಜ್ ಕೊಡುತ್ತೆ, ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಾ ಇದೆ, ನಮ್ಮ ಭಾಷೆಯನ್ನ ಬೆಳೆಸ್ತಾ ಇದೆ. ಅದಲ್ಲದೆ ಶುಭೋದಯ ಕರ್ನಾಟಕದಲ್ಲಿ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಚಂದನ ವಾಹಿನಿಯ ಸದಸ್ಯರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಚನ್ನಪಟ್ಟಣದ ಅಳಿಯ ಶ್ರೀನಿವಾಸ್ ಸರ್ ಅವರು ನಿರೂಪಕರಾಗಿದ್ದಾರೆ ಸರ್ ಅಲ್ಲಿ. ಅವರನ್ನು ಕೂಡ ಅಭಿನಂದಿಸುವಂತ ಒಂದು ಕ್ಷಣ ಬಂದಿತ್ತು. ಹಾಗಾಗಿ ನಮ್ಮ 3 ಜನ ಸಾಧಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ವೇದಿಕೆಯಿಂದ ಸಮರ್ಪಣೆ ಮಾಡೋಣ. ನಾನು ನನಗೆ ಶ್ರೀಯುತ ರಾಜಶೇಖರ್ ಅವರಿಗೆ ಸನ್ಮಾನ. ಕ್ಯಾಮ್ರಾ ಇಟ್ಕೊಂಡಿದ್ರೆ ನಿಮಗೆ ಗೊತ್ತಿರೋದು. ಕಲಾವಿದರು ಅಂತಾನೆ ಕರಿತೀನಿ ಇವ್ರನ್ನ. ಮುಂದಿನ ಕಲಾವಿದರು ನಮ್ಮ ಭೈರನಹಳ್ಳಿಯ ಎಲ್ಲ ಪುಟಾಣಿಗಳು ಇವರನ್ನ, ಯಾಕಂದ್ರೆ ನಾವು ಇವರೇ ಭಾರತದ ಮುಂದಿನ ಸತ್ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಇವರೆಲ್ಲರಿಗೂ ಕೂಡ ನಾವು ಉರಿದುಂಬಿಸುವಂತ ಕೆಲಸವನ್ನ ಮಾಡಲೇಬೇಕು. ಹಾಗಾಗಿ ನಮ್ಮ ಗುರುಗಳು ಇವರೆಲ್ಲರಿಗೂ ಕೂಡ ಪದಕವನ್ನ ತಂದು ಕೊಡ್ತಾ ಇದ್ದಾರೆ. ಅವರ ನೃತ್ಯದಲ್ಲಿ ಪಾಲ್ಗೊಂಡಂತ ಎಲ್ಲ ಮಕ್ಕಳಿಗೂ ಕೂಡ ಪದಕ ವಿಸ್ತರಿಸುವ ಗುರುಗಳೇ. ಬಹಳ ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ.
ಈಗ ಎಲ್ಲ ವಿದ್ಯಾರ್ಥಿನಿಯರು ಕೂಡ ತುಂಬಾ ಚೆನ್ನಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದಂತ ಶಿವಲಿಂಗ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಕೂಡ ನಿಮಗೆ ಒಂದು ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ಅದನ್ನ ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ. ನಿಮಿಷ ಓಕೆ ಇವೇ ಮೇನ್ ಇಂಪಾರ್ಟೆಂಟ್ ಫೋಟೋಸ್ ನಮಗೆ ಡಿಫರೆಂಟ್. ಓಕೆ ಈ ಕಡೆ ನೋಡಿ. ಓಕೆ ತಗೋ. ಓಕೆ ಯಾಕೆ ಇಷ್ಟು ಕಷ್ಟಪಡ್ತೀವಿ ಬಾ. ಓಕೆ ಗುರುಗಳು ಸಾಕು 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 ಬುಕ್ ಕಾಣಿಸ್ಲಿ. ಇಲ್ಲಿ ನೋಡಿ. ಓಕೆ 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 ಡನ್. ಓಕೆ ಇಲ್ಲಿ ನೋಡಿ. ಓಕೆ ಹರಿ ಓಂ. ನಮ್ಮ ಟ್ರಸ್ಟ್ ವತಿಯಿಂದ 15 ಕೊಠಡಿಯ ಶಾಲಾ ಮಕ್ಕಳಿಗೆ ಕಲಿಕಾ ಸಮಯ ಕೊಡುತ್ತಿದ್ವಿ. ತಾವು ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಲಿಕಾ ಸಮಯ ಕೊಡುತ್ತಾ ಇದ್ದೀವಿ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿನಿಂದ. ಯಾವ ಊರಿಗೆ ಬಂದಿದ್ದೀರಾ? ಕೊಠಡಿ ತಾಲೂಕಿನ ಬೆಳೆಯಲ್ಲಿ ಬಂದಿದ್ದೀವಿ. ಎಷ್ಟು ಶಾಲಾ ಮಕ್ಕಳ 15 ಶಾಲೆಗಳಿಗೆ ಕೊಟ್ಟಿದ್ದೀವಿ. ಏನೇನು ಕೊಟ್ರಿ? ಕಲಿಕಾ ಸಮಯ ಕೊಟ್ಟಿದ್ದೀವಿ. ಬುಕ್ಕು ಪೆನ್ನು, ಯಾವ ರೀತಿಯಾದಂತಹ ಸಾಮಗ್ರಿಗಳು? ಬುಕ್ಕು ಪೆನ್ನು, ಗ್ಲೋಬು, ಚಾರ್ಟು, ಪೆನ್ಸಿಲು, ಕರೆನ್ಸು, ಜಾಮೆಟ್ರಿ ಬಾಕ್ಸು, ಕಲರ್ ಪೆನ್ಸ್ ಪ್ರತಿಯೊಂದು ಕೊಟ್ಟಿದ್ದೀವಿ. ಮಕ್ಕಳಿಗೆ ಏನ್ ಹೇಳಕ್ ಬಯಸ್ತೀರಾ? ಚೆನ್ನಾಗಿ ಓದಿ ಬಂದು ಚೆನ್ನಾಗಿ ನಮ್ಗೆ ಜ್ಞಾನವಲ್ಲಿ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಶಾಲೆನಲ್ಲಿ ಸತ್ಯ ಸ್ಪಿರಿಚುವಲ್ ಟ್ರಸ್ಟ್ನವರು ಬಂದಿದ್ರು. ಮಕ್ಕಳಿಗೆಲ್ಲ ಕಲಿಕಾ ಸಾಮಗ್ರಿಗಳನ್ನ ಕೊಟ್ಟರು, ಒಳ್ಳೆಯ ಹಿತನುಡಿಗಳನ್ನ ಹೇಳಿದ್ರು. ಹೀಗೆ ಇನ್ನೂ ಹಲವಾರು ಶಾಲೆಗಳು ಹಿಂದುಳಿದಿರುವಂಥವು ಇದ್ದಾವೆ, ಅವುಗಳನ್ನ ಗುರುತಿಸಿ ಕೊಡುವಂಥರಾಗಲಿ, ಹೀಗೆ ನಮ್ಮ ಸಂಸ್ಕೃತಿ ನಡೆಯುವಂತಾಗಲಿ, ಹೀಗೆ ಅವರ ಒಂದು ಕೊಡುವಂತಹ ಭಾವನೆಗಳು ಎಲ್ಲರಲ್ಲೂ ಮೂಡಲಿ ಅನ್ನೋದೇ ನಮ್ಮ ಆಸೆ ಸರ್. ನಿಮ್ಮ ಹೆಸರು ಮೇಡಮ್? ಯಶೋಧ ಅಂತೇಳಿ, ಇದೇ HPS ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಶ್ರೀ ಸತ್ಯ ಸಾಯಿ ಸ್ಪಿರಿಚುವಲ್ ಟ್ರಸ್ಟ್ನವ್ರು ಬಂದು ಬೈರೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಡೀ ನಮ್ಮ ಕ್ಲಸ್ಟರ್ನ ಎಲ್ಲ ಮಕ್ಕಳಿಗೆ 14 ಶಾಲೆಯ ಎಲ್ಲ ಮಕ್ಕಳಿಗೆ ಕಲಿಕೋಪಕರಣಗಳನ್ನು ನೀಡಿದ್ದಾರೆ. ಅವರು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಇಲ್ಲಿ ಬಂದು ಅವರು ಈ ಮಕ್ಕಳ ಕಲಿಕೆಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ರೂಪಿಸಿದ್ದಕ್ಕೆ ನಮ್ಮ ಶಾಲೆ ಪರವಾಗಿ, ತಾಲೂಕಿನ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಮಕ್ಕಳ ಪೋಷಕರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಈ ಕಾರ್ಯಕ್ರಮ ಇನ್ನೂ ವಿಸ್ತಾರ ಆಗಲಿ, ನಮ್ಮ ತಾಲೂಕಿನ ಎಲ್ಲ ಕ್ಲಸ್ಟರ್ಗೂ ವಿಸ್ತರಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೇರೆ, ನನ್ನ ಹೆಸರು ರಾಮೇಗೌಡ. ನಾನು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೊಟ್ಟಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಪ್ರಸ್ತುತ ಒಳವನಹಳ್ಳಿ ಹೋಬಳಿಗೆ ನೋಡಲ್ ಆಗಿ BRP ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಿಜಕ್ಕೂ ಇವತ್ತು ನಮಗೆ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ನವರು ನಮ್ಮ ಇಡೀ ಬೈರೇನಹಳ್ಳಿ ಕ್ಲಸ್ಟರ್ನ, ಕೊಟ್ಟಗೆರೆ ತಾಲೂಕಿನ ಬೈರೇನಹಳ್ಳಿ ಕ್ಲಸ್ಟರ್ನಲ್ಲಿ ಇರ್ತಕ್ಕಂಥ 15 ಶಾಲೆ, ಹಾಗೆ ನಮ್ಮ ಪಕ್ಕದ ಅಕ್ಕಿರಾಂಪುರ ಕ್ಲಸ್ಟರ್ನಲ್ಲಿ ಇರ್ತಕ್ಕಂಥ ಕಾದಿಲಾಪುರ ಅಂತಕ್ಕಂಥದ್ದು, ಒಟ್ಟು 16 ಶಾಲೆಗಳಿಗೆ ಇವತ್ತು ತುಂಬಾ ಅತ್ಯುಕ್ತ ಆಗಿರ್ತಕ್ಕಂತಹ ಬೋಧನೋಪಕರಣಗಳನ್ನ ನಮ್ಗೆ ಇವತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಿಜಕ್ಕೂ ನಮ್ಮ ಮಕ್ಕಳಿಗೆ ಅದು ತುಂಬಾ ಗುಣಮಟ್ಟದ ಕಲಿಕೆಯನ್ನ ಕಳಿಸೋದಕ್ಕೆ ಬಹಳ ಪರಿಣಾಮಕಾರಿಯಾದಂತಹ ಒಂದು ಸಾಧನಗಳಾಗಿದ್ದಾವೆ. ಇವೆಲ್ಲವನ್ನು ಕೂಡ ನಮ್ಮ ಶಿಕ್ಷಕರು ಉನ್ನತ ಮಟ್ಟದಲ್ಲಿ ಇವನ್ನ ಬಳಕೆ ಮಾಡಿಕೊಂಡು ಮಕ್ಕಳ ಒಂದು ಗುಣಾತ್ಮಕ ಕಲಿಕೆಯನ್ನ ಕಲಿಸೋದಕ್ಕೆ ತುಂಬಾ ಸಹಕಾರಿ ಆಗ್ತದೆ ಅಂತ ಹೇಳಿ ನಾನು ಶಿಕ್ಷಣ ಇಲಾಖೆ ವತಿಯಿಂದ ಆ ಒಂದು ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ JP ನಗರ ಬೆಂಗಳೂರು ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು.
ಸರ್ ನಮಸ್ಕಾರ. ನನ್ನ ಹೆಸರು ಗುಣಶೀಲ ಆರ್ ಅಂತ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮಾದೇನಹಳ್ಳಿ ತಾಂಡ, ಕೊರಟಗೆರೆ ತಾಲೂಕು ಬೈರನಹಳ್ಳಿ ಕ್ಲಸ್ಟರ್, ತುಮಕೂರು ಜಿಲ್ಲೆ ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಬ್ಯಾಂಗ್ಳೂರು JP ನಗರದವರು ಒಂದು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳುಗಳು ತುಂಬಾ ಬಡತನ ರೇಖೆಗಿಂತ ಕೆಳಗಿರ್ತಾರೆ. ಅವ್ರಿಗೆ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ, ಒಳ್ಳೆ ಇಂಟೆಲಿಜೆಂಟ್ ಮಕ್ಕಳು, ಬಟ್ ಅವ್ರಿಗೆ ಕಲಿಕಾ ಸಾಮಗ್ರಿಗಳ ಕೊರತೆ ಇರುತ್ತೆ. ತಂದೆ ತಾಯಿಗಳು ಕೂಡ ಅವ್ರಿಗೆ ಕೊಡಿಸೋದಕ್ಕೆ ಹಣದ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ಕೂಡ ಅಷ್ಟು ಚೆನ್ನಾಗಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂಸ್ಕೃತಿ ಟ್ರಸ್ಟ್ನವರು ಬಂದು ನಮಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಕಲಿಕಾ ಸಾಮಗ್ರಿಗಳು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ನಾವು ಬಾಯ್ದೆರೆಯಾಗಿ ಎಷ್ಟೇ ಹೇಳಿದ್ರು ಕೂಡ ಅವರು ಅದನ್ನ ಅಭ್ಯಾಸ ಮಾಡಬೇಕು ಅಂದ್ರೆ ಅವ್ರಿಗೆ ಕಲಿಕಾ ಸಾಮಗ್ರಿಗಳು ತುಂಬಾ ಮುಖ್ಯ. TLMಗಳು ಒಂದು ಪಾಠ ಬೋಧನೆಯಲ್ಲಿ ಒಂದು ತುಂಬಾ ಮಹತ್ವರವಾದಂತ ಪಾತ್ರವನ್ನ ವಹಿಸುತ್ತೆ. ನಾವು ಎಷ್ಟೇ ಪಾಠ ಒಂದು ಬೋಧನೆಯನ್ನ ಬಾಯ್ದೆರೆ ಮೂಲಕ ಹೇಳಿದ್ರು ಕೂಡ ಚಿತ್ರಗಳಿರ್ಬೋದು, ಚಾರ್ಟ್ಗಳಿರ್ಬೋದು, ಮಾಡೆಲ್ಸ್ಗಳಿರ್ಬೋದು, ಆಮೇಲೆ 3D ಡೈಮೆನ್ಷನ್ ಏನು ಒಂದು ಮೆಟೀರಿಯಲ್ಸ್ಗಳಿತ್ತು ಅವುಗಳೆಲ್ಲ ಮೂಲಕ ಪಾಠವನ್ನು ಮಾಡಿದಾಗ ಅದು ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಮನ ಮುಟ್ಟುತ್ತೆ. ಖಂಡಿತ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಯಾವ ಒಂದು ಖಾಸಗಿ ಶಾಲಾ ಮಕ್ಕಳಿಗೂ ಕೂಡ ಕಡಿಮೆ ಇಲ್ಲ. ಆ ಮಕ್ಕಳುಗಳನ್ನ ನಾವು ಇನ್ನು ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ, ಸರ್ಕಾರಿ ಶಾಲಾ ಮಕ್ಕಳುಗಳು ಎಲ್ಲ ಒಂದು ನಿಟ್ಟಿನಲ್ಲೂ ಕೂಡ ಅವ್ರಿಗೆ ಒಂದು ನಾವು ಸಬಲೀಕರಣಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಅವರು ಧೈರ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಮುನ್ನೋಗ್ತಾರೆ. ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯ ಒಬ್ಬ ಮಗು ಆಗಿದ್ದು ಕೂಡ ಈ ವಾಹಿನಿ ಮೂಲಕ ಒಂದು ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಇಂಗ್ಲಿಷ್ ಕೂಡ ಈಗ ನಾವು 1ನೇ ತರಗತಿಯಿಂದನೇ ಕಲಿಸ್ತಾ ಇದೀವಿ. ದಯವಿಟ್ಟು ನಿಮ್ಮ ಎಲ್ಲ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ರಿ. ಮಕ್ಕಳು ಕೂಡ ಒಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಒಂದು ಸರ್ಕಾರಿ ಶಾಲೆ ಸಬಲೀಕರಣ ಆಗೋದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹವನ್ನ ನಾನು ಈ ಮೂಲಕ ಕೇಳ್ಕೊಂತಾ ಇದ್ದೀನಿ.